ನಾಚಿಕೆ ಇದ್ದಿದ್ರೆ ಈ ತರ ಮಾತಾಡ್ತಾ ಇರ್ಲಿಲ್ಲ. ಅವಳ ಚಪ್ಪಳಿಗೂ ಕೂಡ ಇವರಿಗೆ ಕಿಮ್ಮತ್ತಿಲ್ಲ. ಆಕೆ ಬಗ್ಗೆ ಏನ್ ಮಾತಾಡ್ತಾರೆ? ಮಾನ ಮರ್ಯಾದೆ ಇದ್ರೆ ಈ ತರ ಥರ್ಡ್ ರೇಟ್ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಬೇಕು. ಬಿಜೆಪಿ ನಾಯಕರ ವಿರುದ್ಧ ರೊಚ್ಚಿಗೆದ್ದ ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಮೇಲೆ ಬಿಜೆಪಿ ಆರೋಪ. ನನ್ನ ಬರೆದಂತ ಮಾಡಿದಂಥ ವ್ಯವಸ್ಥೆ ಅವರಲ್ಲ. ಆ ನಾಚಿಕೆ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನು ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನಾಗ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ. ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ. ಜನರ ಸಲುವಾಗಿ ಇವತ್ತು ಆಕೆ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕು. ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ರೇಟ್ ಕೆಲಸ ಬಂದ್ ಮಾಡ್ರಿ. ಅವ್ರು ಮೊದಲು ಆಕಿ ಬಗ್ಗೆ ಏನು ಮಾತಾಡ್ತಾರೆ ಅವ್ರು? ಆಕಿ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಮಕ್ಕಳವ್ರು ಮಾಡಾಕತ್ತಾಳ. ಇವತ್ತು ಹೇಳಾಕತ್ತಿಲ್ಲ ಅಷ್ಟು ಜನರಿಗೆ. ಇವತ್ತು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದ್ದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಾಕೆಲ್ಲಕ್ಕಿ ಆದರೂ ಕೂಡ ದರ್ವೊಬ್ಬರದು ನನ್ನ ಮನೆ ಬಾಗಿಲು ಮಟ್ಟಿಗೆ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಾಕತ್ತಾಳ. ಇವ್ರು ನಾಚಿಗೆ ಮಾನ ಮರ್ಯಾದಿಲ್ಲ. ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರೆ. ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನಡೆಯುವಂಥ ಟೈಮಲ್ಲಿ ಯಾರು ಬಂದ್ ಮಾಡಕತ್ತವ್ರು? ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರು? ಇವ್ರಿಗೆ ಯಾವ್ದು ನಾಚಿಕೆ ಮಾನ ಮರ್ಯಾದೆ ಇವ್ರಿಗೆ? ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು. ಏನು 5 ವರ್ಷ ಕೊಟ್ಟಿದ್ರಲ್ಲ, ಏನು ಮಾಡಿದ್ದಾರೆ 5 ವರ್ಷ? ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ, ಎಲ್ಲ ಹಳ್ಳಿಗಳು ನಾ ಕೆಲಸ ನಡೆಸಿದ್ವಿ. ಧರ್ಮದ ಹಳ್ಳಿಯೋ ಕೆಲಸ ನಡೆದ. ನಾ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ನಡೀತಿದ್ದು ಅದೇ ರೀತಿ ಕೆಲಸ ನಡೆಯೋದು. ಹೋಗ್ಬರ್ರಿ, ನಮ್ಮ ಅಭಿವೃದ್ಧಿ ಒಂದ್ಸಲ ನೋಡ್ಬರ್ರಿ. ನಮ್ಮ ಕ್ಷೇತ್ರದ ಹೋಗ್ರಿ, ನಮ್ಮ ಹೊಲಕ್ಕೆ ಹೋಗಿ ರಸ್ತೆಗಳನ್ನ ನೋಡ್ಬರ್ರಿ. ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ. ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ರಸ್ತೆಗಳಾಗ್ಯಾವ ನೋಡ್ಬರ್ರಿ ಹೋಗಿ. ಏನಂತ ಅಪೋಸ್ ಮಾಡ್ತಾರೆ? ನಾಚಿಕೆ ಮಾನ ಮರೀತು ಅವ್ರಿಗೆ ಏನಾರ? ಏನು ಆರೋಪ ಮಾಡೋಕ್ಕೇನು? ಅವ್ರು ಯಾರು ಆರೋಪ ಮಾಡೋಕ್ಕೆ? ನಾ ಇದ್ದು ಹೇಳ್ತಿದ್ದವ್ರು ಆರೋಪ ಮಾಡಿದರೆ ಏನು ತಲೆ ಆರೋಪ ಮಾಡ್ತಾರೆ? ಅವಕ್ಕೇನೈತೆ ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ. ಕೋಳಿಕೆರೆ ಒಳಗೆ ಇದಲ್ಲಿ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರುವವರಿಗೆ ಚಾಲಕ ಕೆಲಸ ಹಿಟಾಚಿಗೆ ಅಡ್ಡು ಮುಕ್ಕೊತಿದ್ದ. ಬಿಜೆಪಿ ಕಾರ್ಯಕರ್ತರಿಂದ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ. ನನ್ನ ಅನುಪಸ್ಥಿತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸ್ತಿದ್ದಾಳೆ. ಅಭಿವೃದ್ಧಿ ಕುಂಠಿತ ಆಗ್ಬಾರ್ದು ಅಂತ ಕೆಲಸ ಮಾಡ್ತಾ ಇದ್ದಾಳೆ. ನಾನು ಕ್ಷೇತ್ರದಲ್ಲಿ ಇದ್ದಿದ್ರೆ ಅವ್ರಿಗೆ ಸರಿಯಾಗಿ ಹೇಳ್ತಾ ಇದ್ದೆ. ಆರೋಪ ಮಾಡುವವರಿಗೆ ಯಾವ ಭಾಷೆ ಬಳಸಿದ್ರು ಕಮ್ಮಿನೇ. ಕಿತ್ತೂರು ಹೊರವಲಯದಲ್ಲಿ ವಿನಯ್ ಕುಲಕರ್ಣಿ ಹೇಳಿಕೆ. ಬಿಜೆಪಿ ಕಾರ್ಯಕರ್ತರಿಂದ ವಿನಯ್ ಕುಲಕರ್ಣಿ ಅವರ ಪತ್ನಿ ವಿರುದ್ಧ ಕೇಳಿ ಬಂದಿರುವಂತಹ ಪ್ರೋಟೋಕಾಲ್ ಉಲ್ಲಂಘನೆಯ ವಿಚಾರವಾಗಿ ಇದೀಗ ವಿನಯ್ ಕುಲಕರ್ಣಿ ಅವರು ಕಿತ್ತೂರು ಹೊರವಲಯದಲ್ಲಿ ಮಾತನಾಡಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ತರ ಮಾತಾಡೋದಿಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಪತ್ನಿ ಕ್ಷೇತ್ರದ ಮೂಲೆ ಮೂಲೆಯಲ್ಲೂ ಕೂಡ ಅಭಿವೃದ್ಧಿ ಕುಂಠಿತ ಆಗಬಾರ್ದು ಅಂತ ಮುಂದೆ ನಿಂತು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಅವರ ಚಪ್ಪಳಿಗೂ ಕೂಡ ಇವರು ಸಮ ಇಲ್ಲ ಅಂತ ವಿನಯ್ ಕುಲಕರ್ಣಿ ಅವರು ರೊಚ್ಚಿಗೆದ್ದು ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಟೈಮ್ನಲ್ಲಿ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಪ್ರಯೋಜನ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಜಿಲ್ಲೆಯ ಮೂಲೆ ಮೂಲೆಯಲ್ಲೂ ಕೂಡ ಹಳ್ಳಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಬಿಜೆಪಿ ಕಾರ್ಯಕರ್ತರು ಹಾಗೂ ನಾಯಕರ ವಿರುದ್ಧ ವಿನಯ್ ಕುಲಕರ್ಣಿ ಕಿತ್ತೂರು ಹೊರವಲಯದಲ್ಲಿ ಟಾಂಗ್ ಕೊಟ್ಟಿದ್ದಾರೆ.